ಬೆಂಗಳೂರಿನಲ್ಲಿ ರಣಮಳೆಯ ಅವಾಂತರ ಇನ್ನೂ ಕೂಡ ಕಡಿಮೆಯಾಗಿಲ್ಲ. ಶಿವಾನಂದ ಸರ್ಕಲ್ ನಲ್ಲಿ ಬಳಿ ಇರುವಂತಹ ಚಂದೂಸ್ ಹೋಟೆಲ್ ನ ಬೇಸ್ಮೆಂಟ್ ಏನಿದೆ, ಬೆಂಗಳೂರು ಕೆಫೆ ಹಾಗೂ ಚಂದೂಸ್ ಹೋಟೆಲ್ ನ ಬೇಸ್ಮೆಂಟ್ ನಲ್ಲಿ ಇನ್ನೂ ಕೂಡ ನೀರನ್ನ ತೆರವು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಸೊ ಸಾಕಷ್ಟು ನಿನ್ನೆ ಸುರಿದಂತದ್ದು ಹಾಗೂ ಮೊನ್ನೆ ಸುರಿದಂತಹ ಮಳೆಗೆ ಕಂಪ್ಲೀಟ್ ಆಗಿ ಬೇಸ್ಮೆಂಟ್ ನಲ್ಲಿ ನೀರು ತುಂಬಿಕೊಂಡಿತ್ತು. ನೋಡಿ, ಇವತ್ತು ಮಧ್ಯಾಹ್ನ ಆದ್ರೂ ಕೂಡ ಆ ನೀರನ್ನ ತೆರವು ಕಾರ್ಯಾಚರಣೆ ಇನ್ನೂ ಕೂಡ ನಡೀತಾ ಇದೆ. ಅಷ್ಟರ ಮಟ್ಟಿಗೆ ನೀರು ತುಂಬಿಕೊಂಡಿದೆ. ಸೊ ಹೋಟೆಲ್ ಆಗಿರ್ಬೋದು, ಇಲ್ಲಿರುವಂತಹ ಡಾಮಿನೋಸ್ ಪಿಜ್ಜಾ ಆಗಿರ್ಬೋದು, ಸೊ ಎಲ್ಲವನ್ನ ಬಂದ್ ಮಾಡಿದ್ದಾರೆ. ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಸೊ ನಮ್ ಜೊತೆ ಹೋಟೆಲ್ ನ ಮಾಲೀಕರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಇವಾಗ ಯಾವ ರೀತಿ ನಮಸ್ತೆ, ಬೆಳ್ಳುಳ್ಳಿ ಕಬಾಬ್ ಅಂತ ತುಂಬಾ ಫೇಮಸ್ ಆಗಿದ್ದವ್ರು ತಾವು. ಸೊ ಯಾವ ರೀತಿ ಆಯ್ತು ಇದು, ಹೇಗೆ ಇಷ್ಟೊಂದು ಇದುವರೆಗೂ ನಾವು ಹೋಟ್ಲು ಬಂದ್ ಮಾಡಿ 4 ವರ್ಷ ಆಯ್ತು, ಯಾವತ್ತೂ ಆ ಪ್ರಾಬ್ಲಮ್ ಬಂದಿರಲಿಲ್ಲ. ಈಗ ನೋಡಿದ್ರೆ ಮೊನ್ನೆ ರಾತ್ರಿ 2 ಗಂಟೆಗೆ ಮಳೆ ಬಂದಿದೆಯಲ್ಲ, ಅದು ರೋಡ್ ಫುಲ್ ನೀರೆಲ್ಲ ಹೊರಗಡೆ ನುಗ್ಗಿಬಿಟ್ಟಿದೆ. ಮೊನ್ನೆ ಮಳೆ ಬಂದಿರೋ ಹೌದು, ಮೊನ್ನೆದು ನಿನ್ನೆದು ಎಲ್ಲ ಸೇರಿ ಮಿಕ್ಸ್ ಆಗಿದೆ. 2 ದಿನ ಮಳೆ ಬಂತು, ನಮ್ಮ ಫುಲ್ ಬೇಸ್ಮೆಂಟ್ ಫುಲ್ ತುಂಬಿದೆ. ಇವಾಗ ಬೆಳಿಗ್ಗೆ 7 ಗಂಟೆಯಿಂದ ನೀರು ತೆಗಿತಾನೆ ಇದೀವಿ, ಖಾಲಿ ಆಗ್ತಾನೆ ಇಲ್ಲ. ಆಮೇಲೆ ರೋಡಲ್ಲಿರೋ ಮರಳು ಗೀಳು ಎಲ್ಲ ಸೇರ್ಬಿಟ್ಟಿದೆಯಲ್ಲ. ಆಮೇಲೆ ನಮ್ಮ ಜನರೇಟರ್ಲಿರೋ ಆಯಿಲ್ ಎಲ್ಲ ಹೊರಗಡೆ ಬಂದ್ಬಿಟ್ಟಿದೆ, ಡೀಸೆಲ್ ಎಲ್ಲ ಹೊರಗಡೆ ಬಂದ್ಬಿಟ್ಟಿದೆ. ಅದರಿಂದ ಈಗ ನಮ್ಮ ಗಾಡಿಗಳು ಡೊಮಿನೋಸ್ ಅವ್ರದ್ದೊಂದು 10 ಗಾಡಿ ಇತ್ತು, ಎಲೆಕ್ಟ್ರಿಕ್ ಗಾಡಿ ಎಲ್ಲ ಹೋಗಿದೆ. ಎಲ್ಲ ನೀರು ತುಂಬಿದ್ರೆ ಹೋಯ್ತು ಎಲೆಕ್ಟ್ರಿಕ್ ಗಾಡಿಗಳೆಲ್ಲ. ನೋಡಿ ಎಲ್ಲ ಇಲ್ಲವರೆಗೂ ಇದೆ ನೋಡಿ. ಸೊ ಅಲ್ಲಿ ಗಾಡಿಗಳು ನೋಡ್ತಾ ಇರ್ಬೋದು, ಎಷ್ಟೋ ಗಾಡಿಗಳು ಕೆಟ್ಟೋಗಿದೆಯಂತೆ. ಸುಮಾರು ಎಲೆಕ್ಟ್ರಿಕ್ ಗಾಡಿಗಳು ಅದೆಲ್ಲವೂ ಕೂಡ ಬೇಸ್ಮೆಂಟ್ ಅಲ್ಲಿತ್ತು. ಅಷ್ಟು ವೆಹಿಕಲ್ಸ್ ಕೂಡ ಕೆಟ್ಟೋಗಿದೆ. ಸರ್, ಇವಾಗ ಜನರೇಟರ್ ಇದೆ, ಅದು ಹೋಗಿದೆ. ಇದೆಲ್ಲ ಎಲ್ಲ ಒಂದು 10-15 ಲಕ್ಷ ಲಾಸ್ ಆಗಿದೆ. ಅದ್ರ ಜೊತೆಗೆ ಹೋಟ್ಲ್ ಇಲ್ಲ, ಹೋಟ್ಲು ಕ್ಲೋಸೇ ಮಾಡ್ಬೇಕು. ನಮಗೆ ಸ್ವಚ್ಛ ಇಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಎಲ್ಲ ಕ್ಲೀನ್ ಮಾಡಿ ಇವತ್ತು ಎನಿ ಕಾಸ್ಟ್ ಎಲ್ಲ ಕ್ಲೀನ್ ಮಾಡಿ, ಡ್ರಮ್ಸ್ ಎಲ್ಲ ಬಂದಿದ್ದಾರೆ, ಸಂಪು ಗಿಂಪು ಎಲ್ಲ ಕ್ಲೀನ್ ಮಾಡಿ ಫ್ರೆಶ್ ಆಗಿ ನಾವೊಂದ್ಸಲ ಕ್ಲೀನ್ ಮಾಡ್ಕೊಂಡು ನಮಗೆ ಪಕ್ಕ ಅಂತ ನಾವು ಹೋಟ್ಲ್ ಓಪನ್ ಮಾಡ್ತೀವಿ. ಪದೇ ಪದೇ ಬೆಂಗಳೂರಿಗೆ ಈ ತರ ಮಳೆ ಬಂದಾಗ ಮುಳುಗಡೆ ಆಗೋದು, ನಾವೇ ಬಂದು ಚರಂಡಿ ನೀರು ಕ್ಲೀನ್ ಮಾಡೋ ಪರಿಸ್ಥಿತಿ ಬೆಂಗಳೂರಿನಲ್ಲಿ, ಟ್ಯಾಕ್ಸ್ ಕಟ್ಟಿ ಏನ್ ನೋಡಿ ನಮ್ ಕಷ್ಟ ನಾವು ಮಾಡ್ತಾನೆ ಇದೀವಲ್ಲ. ಯಾಕಂದ್ರೆ ನಮ್ಮ ಜಾಗದಲ್ಲಿ ನಾವು ಸ್ವಚ್ಛತೆ ಇರ್ಬೇಕಲ್ವಾ. ಈಗ ಮಳೆ ಬಂದಿದೆ, ನಾವು ಹೋಗಲ್ಲ, ಎಲ್ಲರಿಗೂ ಹೇಳಕ್ಕಲ್ಲ. ನಾನು ಕಂಪ್ಲೇಂಟ್ ಮಾಡಿದ್ದೀನಿ, ದಯವಿಟ್ಟು ಇದನ್ನ ನೋಡಿ ಬೇಗ ಕ್ಲಿಯರ್ ಮಾಡ್ಬಿಡಿ. ಚೇಂಬರ್ ಕಟ್ಕೊಂಡಿದೆ. ಆಮೇಲೆ ನೀರಿನ ವಾಟಗಳಿಲ್ಲ, ವಾಟರ್ ತುಂಬ ಡೌನ್ ಇದೆಯಲ್ಲ. ಏನಾಗುತ್ತೆ, ಮಳೆ ನೀರು ಜೋರಾಗಿ ಬಂದಾಗ ನುಗ್ಗುತ್ತೆ. ಈ ಥರ ಎಲ್ಲ ತೊಂದರೆಗಳಾಗಿ ಈ ಥರ ಅನುಭವಿಸ್ತಾ ಇದ್ದೀವಿ. ಸೊ ಇನ್ನು ಮುಂದಕ್ಕೆ ಸ್ವಲ್ಪ ಎಲ್ಲ ನೋಡಿ ನೀಟಾಗಿ ಮಾಡಿದ್ರೆ ಯಾರಿಗೂ ತೊಂದರೆ ಆಗ್ತಿದ್ರೆ ಸಾಕಾಗಿದೆ. ಯಾಕಂದರೆ ನೋಡಿ, ನಮಗೆ ಕರೆಂಟ್ ಇಲ್ಲ. ಕರೆಂಟ್ ತೆಗೆದಾಕಿ 48 ಗಂಟೆ ಆಯಿತು. ಮೊನ್ನೆ ರಾತ್ರಿ 10:30, 11 ತೆಗೆದಿದ್ದಾರೆ. ಇವಾಗವರೆಗೂ ಕರೆಂಟ್ ಇಲ್ಲ. ಬಿಕಾಸ್ ಆಫ್ ಕರೆಂಟ್ ತೆಗೆದಿರೋದು ಒಳ್ಳೆ ಕಾರಣಕ್ಕೆ. ಕಾರಣ ಏನು ಅಂದರೆ, ಮಳೆ ನೀರಿದ್ದಾಗ ಕರೆಂಟ್ ಎಲ್ಲ ಶಾರ್ಟ್ ಗೀಟ್ ಆದರೆ ಬೇರೆಯವ್ರಿಗೂ ಪ್ರಾಬ್ಲಮ್ ಆಗುತ್ತೆ. ನಾವೇ ಹೇಳ್ಬಿಟ್ಟು KBಯಿಂದ ಕರೆಂಟ್ ಕಟ್ ಮಾಡಿಸ್ಕೊಂಡಿದ್ವಿ. ಎಲ್ಲ ಕ್ಲೀನ್ ಆಗಿ ಎಲ್ಲ ಆದ್ಮೇಲಿಂದ ನಾವು ಕರೆಂಟ್ ತಗೋತೀವಿ. ಧನ್ಯವಾದಗಳು. ಇನ್ನೊಂದ್ ಕಡೆ ನೀವು ನೋಡ್ತಾ ಇರ್ಬೋದು, ಚೇಂಬರ್ ನೋಡಿ ಯಾವ ರೀತಿ ಬ್ಲಾಕೇಜ್ ಆಗಿದೆ. ಸೊ ಅದು ಇನ್ನೂ ಕೂಡ ಹೊರಗಡೆ ಬರ್ತಾನೆ ಇದೆ ನೀರು. ಇದ್ರಿಂದಾಗಿ ಮಳೆ ನೀರು ಹೋಗೋದಕ್ಕೆ ಜಾಗ ಇಲ್ಲ, ಡ್ರೈನೇಜ್ ನೀರು ಹೋಗೋದಕ್ಕೆ ಜಾಗ ಇಲ್ಲ. ಎಲ್ಲಾ ಕಡೆ ಅದು ಗಲೀಜ್ ತುಂಬಿಕೊಂಡು ಬ್ಲಾಕ್ ಆಗೋಗಿದೆ. ಇದರಿಂದ ನೀರು ಹಾಗೆ ಹೊರಗಡೆ ಬಂದು ಇಡೀ ರಸ್ತೆ ತುಂಬಾ ನೀರು ತುಂಬಿಕೊಂಡಿದೆ. ಸೊ ಇದು ಸದ್ಯ ಶಿವಾನಂದದಲ್ಲಿರುವಂತಹ ಶಿವಾನಂದ ಸರ್ಕಲ್ ಬಳಿಯಲ್ಲಿರುವಂತಹ ಪರಿಸ್ಥಿತಿ. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.